ಇಸ್ರೋಗೆ ಶಾಕ್, 100ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ವಿಜ್ಞಾನಿಗಳು ಇಸ್ರೋಗೆ ವಿದಾಯವನ್ನ ಹೇಳಿದ್ದಾರೆ. ಅದು ಯಾಕೆ ಅಂತ ಪ್ರಶ್ನೆ. ಇಸ್ರೋಗೆ ಶಾಕ್, 100ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನ ಕೊಡ್ತಿದ್ದಾರೆ. ವಿಜ್ಞಾನಿಗಳು ಇಸ್ರೋಗೆ ವಿದಾಯ ಹೇಳ್ತಿರೋದಾದ್ರೂ ಯಾಕೆ ಈ ಪ್ರಶ್ನೆ ಮೂಡುತ್ತೆ. ಏಕಾಏಕಿ ಇಸ್ರೋದ ವಿಜ್ಞಾನಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾಕೆ, ಏನಾಯ್ತು? VSS-C ಇಂದಲೂ ಕೂಡ 20ಕ್ಕೂ ಹೆಚ್ಚು ವಿಜ್ಞಾನಿ ಹೊರ ನಡೆದಿದ್ದಾರೆ. ನಿಯಮ ಬಿಗಿಗೊಳಿಸಿದಂತಹ ಬಾಹ್ಯಾಕಾಶ ಇಲಾಖೆ ಕಾರಣವೇನು ಅಂತ ವಿಜ್ಞಾನಿಗಳ ರಾಜೀನಾಮೆ ಭಾರಿ ಇಕ್ಕಟ್ಟಿಗೆ ಸಿಲುಕಿದೆ ಈಗ ಇಸ್ರೋ. ನೋಡಿ, ಏಕಾಏಕಿ ಈಗ ಇಸ್ರೋಗೆ ಶಾಕ್ ಆಗಿದೆ. 100ಕ್ಕೂ ಹೆಚ್ಚು ವಿಜ್ಞಾನಿಗಳು ರಾಜೀನಾಮೆಯನ್ನ ನೀಡಿದ್ದಾರೆ. ಅದಕ್ಕೆ ಏನು ಕಾರಣ ರಾಜೀನಾಮೆ ಕೊಡ್ಲಿಕ್ಕೆ ಅಂತ ವಿಜ್ಞಾನಿಗಳು ಇಸ್ರೋಗೆ ವಿದಾಯವನ್ನ ಹೇಳ್ತಾ ಇರೋದಾದ್ರೂ ಯಾಕೆ? ಏಕಾಏಕಿ ಇಸ್ರೋದ ವಿಜ್ಞಾನಿಗಳು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ, ಏನಾಯ್ತು? VSS-C ಇಂದಲೂ ಕೂಡ 20ಕ್ಕೂ ಹೆಚ್ಚು ವಿಜ್ಞಾನಿ ಹೊರ ನಡೆದ್ರ ಅಂತ. ನಿಯಮ ಬಿಗಿಗೊಳಿಸಿದ ಬಾಹ್ಯಾಕಾಶ ಯಾಕೆ, ಏನಾಯ್ತು ಅಂತ ಪ್ರಶ್ನೆ ಮೂಡ್ತಾ ಇದೆ. ಗಗನಯಾನ ಮಿಷನ್ ಮಧ್ಯೆ ಪ್ರತಿಭಾವಂತರ ನಿರ್ಗಮನ ಆಗಿದೆ. ಆದ್ರೆ ಬಾಹ್ಯಾಕಾಶ ಇಲಾಖೆಯಿಂದ ರಾಜೀನಾಮೆಗೆ ಬ್ರೇಕ್. ವಿಜ್ಞಾನಿಗಳ ರಾಜೀನಾಮೆ ತಡೆಯಲು ಕೇಂದ್ರ ಈಗ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಇಸ್ರೋದಲ್ಲಿ ಸಿಬ್ಬಂದಿಯನ್ನ ಉಳಿಸಿಕೊಳ್ಳಲು ಹೊಸ ನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ. ಮುಖ್ಯಸ್ಥರಿಗೆ ನೇರ ರಾಜೀನಾಮೆ ಅಂಗೀಕರಿಸುವಂತಹ ಅಧಿಕಾರ ಇಲ್ಲ. ಗಗನಯಾನ ಮುಗಿಸುವವರೆಗೆ ಕೆಲಸ ಬಿಡಲು ಅವಕಾಶ ಇಲ್ಲ. ಗಗನಯಾನ ಮುಗಿಸಿದ ಮೇಲೆ ನೋಡೋಣ, ರಾಜೀನಾಮೆಯನ್ನ ನೇರವಾಗಿ ಸ್ವೀಕರಿಸಲು ಸಾಧ್ಯವಾಗೋದಿಲ್ಲ ಅಂತ ಈಗ ಕೇಂದ್ರ ಹೇಳ್ತಾರೆ. ತಾಂತ್ರಿಕ ಯೋಜನೆಯನ್ನ ಪೂರ್ಣಗೊಳಿಸುವವರೆಗೆ ಕೆಲಸವನ್ನ ಬಿಡುವಂತಿಲ್ಲ. ಖಾಸಗಿ ಬಾಹ್ಯಾಕಾಶ ಕಂಪನಿಗಳತ್ತ ಇಸ್ರೋ ವಿಜ್ಞಾನಿಗಳು ಒಲವು ತೋರಿಸ್ತಿದ್ದಾರಾ? ವಿಜ್ಞಾನಿಗಳು ರಾಜೀನಾಮೆ ನೀಡ್ತಾ ಇರೋದ್ರಿಂದ ಭಾರಿ ಗೊಂದಲ ಉಂಟಾಗಿದೆ ಈಗ ಇಸ್ರೋದಲ್ಲಿ. ಪ್ರತಿಭಾವಂತ ವಿಜ್ಞಾನಿಗಳ ಸೋರಿಕೆಯನ್ನ ತಡೆಯಲು ಕೇಂದ್ರ ಕ್ರಮವನ್ನ ಕೈಗೊಂಡಿದೆ. ಗಗನಯಾನ ಮಿಷನ್ ಮಧ್ಯೆಯೇ ಪ್ರತಿಭಾವಂತರ ರಾಜೀನಾಮೆ ವೇಗವಾಗಿ ಬೆಳೀತಾ ಇರುವಂಥದ್ದೇನು ಇಸ್ರೋಗೆ ಗುಡ್ ಬೈ ಯಾಕೆ ಅನ್ನುವಂತಹ ಪ್ರಶ್ನೆ ಸರ್ಕಾರದಿಂದ ಈಗ ಅದನ್ನು ಪ್ರಶ್ನೆ ಮಾಡಿದೆ. ವೇಗವಾಗಿ ಬೆಳೀತಾ ಇರುವಂತಹ ಭಾರತದ ಖಾಸಗಿ ಬಾಹ್ಯಾಕಾಶ ಸರ್ಕಾರದಿಂದ ಉಪಗ್ರಹ ಯೋಜನೆಗೆ ಖಾಸಗಿ ಒಕ್ಕೂಟ ಪಾಲು. ವೇಗವಾಗಿ ಬೆಳೀತಾ ಇರುವಂತಹ ಭಾರತದ ಖಾಸಗಿ ಬಾಹ್ಯಾಕಾಶ ಸರ್ಕಾರದಿಂದ ಉಪಗ್ರಹ ಯೋಜನೆ ಖಾಸಗಿ ಒಕ್ಕೂಟದ ಪಾಲು. ವೇಗವಾಗಿ ಬೆಳೀತಾ ಇರುವಂತಹ ಭಾರತದ ಖಾಸಗಿ ಬಾಹ್ಯಾಕಾಶ ನೋಡಿ, ಇದಕ್ಕೆ ಕಾರಣ ಇರಬಹುದು. ಖಾಸಗಿ ಬಾಹ್ಯಾಕಾಶಕ್ಕೆ ಹೆಚ್ಚಿನ ಒಲವನ್ನ ತೋರಿಸ್ತಾ ಇದ್ದಾರಾ ಇಲ್ಲಿ ವಿಜ್ಞಾನಿಗಳು ಅನ್ನುವಂಥ ಪ್ರಶ್ನೆ.